ನಾನೀಗ ಜಯದೇವ ಹೃದ್ರೋಗ ಆಸ್ಪತ್ರೆಯ ಒಳಭಾಗದಲ್ಲಿ ಇದ್ದೀನಿ. ಇಲ್ಲಿ ಸಾಕಷ್ಟು ಮಂದಿ ರೋಗಿಗಳು ಬೆಳಗ್ಗಿನಿಂದಲೂ ಕೂಡ ಸರಸಲು ಆಗಮಿಸಿ ಚಿಕಿತ್ಸೆನ ಪಡ್ಕೊಳ್ತಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಹಾಸನಿಂದ ಬಂದಿರುವಂತಹ 600ರಿಂದ 700 ಮಂದಿ ರೋಗಿಗಳು ಪ್ರತಿನಿತ್ಯ ಚಿಕಿತ್ಸೆನ ಪಡೆದುಕೊಳ್ತಿದ್ದಾರೆ. ಇವತ್ತು ಕೂಡ ಅದೇ ರೀತಿಯ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಸನದವರು ಬಂದಿದ್ರು. ಸದ್ಯ ಹಾಸನದವರು ಹೆಚ್ಚಾಗಿ ಬರ್ತಿರುವ ಕಾರಣಕ್ಕಾಗಿ ಆಸ್ಪತ್ರೆಯಲ್ಲಿ ನಿನ್ನೆ ಒಂದಷ್ಟು ನುಗ್ಗಲು ಕೂಡ ಆಗಿತ್ತು. ಈ ಕಾರಣಕ್ಕಾಗಿಯೇ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕಾಯ್ದುಕೊಳ್ಳಲಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು, ಆಸ್ಪತ್ರೆಯ ಒಳಭಾಗದಲ್ಲೂ ಕೂಡ ಸಾಕಷ್ಟು ಮಂದಿ ರೋಗಿಗಳು ಬಂದಿದ್ದಾರೆ. ನಮ್ಮ ಜೊತೆ ಹಾಸನದ ಒಂದಷ್ಟು ರೋಗಿಗಳಿದ್ದಾರೆ, ಅವ್ರನ್ನ ಮಾತಾಡಿಸುವಂತ ಕೆಲಸಕ್ಕೆ ಮುಂದಾಗ್ತೀನಿ. ಸರ್, ಎಲ್ಲಿಯವರು ತಾವು? ಸರ್, ಎಲ್ಲಿಯವರು ಸರ್? ಹಾಸನ್ ಒಳನರಸೀಪುರ. ಒಳನರಸೀಪುರ ಸರ್. ಏನ್ ಸರ್ ತೋರಿಸಿದ್ರ? ಏನಕ್ಕೆ ಸರ್ ಬಂದಿದ್ದು? ಸರ್, ಎಲ್ಲರಿಗೂ ಈಗ ಅವಶ್ಯಕತೆ ಇದೆ ಅಂತ ಅನ್ಕೊಂಡಿದೀವಿ. ನಮ್ಮಲ್ಲಿ ಜಾಸ್ತಿ ಆಗ್ತಾ ಇದೆ, ಹಾಗೆ ನಮಗೂ ಸ್ವಲ್ಪ ಎಲ್ಲ ಪೇನ್ ಗೀನ್ ಎಲ್ಲ ಇರೋದ್ರಿಂದ ಒಂದ್ಸಲ ಪ್ರಿವೆನ್ಷನ್ ಬೆಟರ್ ದೆನ್ ಕ್ಯೂರ್ ಅನ್ನೋ ಹಾಗೆ ಒಂದ್ಸಲ ಚೆಕ್ ಮಾಡ್ಸೋಣ ಅಂತ ಬಂದಿದ್ದೀವಿ. ಆತಂಕ ಆಯ್ತಾ ಸರ್? ಏನು ಆತಂಕ ಏನಿಲ್ಲ, ಆದ್ರೂ ಆರೋಗ್ಯದ ಬಗ್ಗೆ ಕಾಳಜಿ ಇರಲೇಬೇಕಲ್ವಾ? ಆತಂಕಕ್ಕಿಂತ ಕಾಳಜಿ ಮುಖ್ಯ ಅಲ್ವಾ? ಹಾಗಾಗಿ ಮುಂಚೆನೇ ಒಂದ್ಸಲ ಮಾಡಿಸ್ಕೊಳ್ಳೋದು ಅಂತ ಅವಶ್ಯಕತೆ ಇದೆ ಅಂತ ಬಂದಿದ್ದೀವಿ. ಸರ್, ಈಗ ಏನಾಯ್ತು ಸರ್? ಈಗ ಏನಿಲ್ಲ, ಇನ್ನೂ ಅರ್ಧ ರಿಪೋರ್ಟ್ ಆಗಿದೆ, ಇನ್ನೂ ಆಗಿಲ್ಲ, ಮಾಡಿಸ್ತಾ ಇದ್ದೀವಿ. ಏನಿಲ್ಲ, ನಾರ್ಮಲ್ ಇದೆ ಅಂತ ಬಂದಿದ್ದೀವಿ. ನಾರ್ಮಲ್ ಇದೆ ಅಂತ. ಜನಕ್ಕೆ ಏನಂತ ಹೇಳ್ತೀರಿ ಸರ್ ಹಾಸನದವರಿಗೆ? ಅಲ್ಲ, ಆದ್ರೂ ಆರೋಗ್ಯದ ಕಡೆ ಗಮನ ಇರಬೇಕು ಅನ್ನೋದು ಮುಖ್ಯ. ಈಗ ಕ್ರೌಡ್ ಆಗ್ತಿದೆ ಸಿಕ್ಕಾಪಟ್ಟೆ ಅಂತ ಅನಿಸ್ತದೆ. ಕ್ರೌಡ್ ಆಗ್ತಾ ಇದೆ, ದಿನ ದಿನ ಬಂದು ತೋರಿಸ್ಕೊಳ್ಳೇಬೇಕಲ್ಲ. ಕ್ರೌಡ್ ಆಗ್ತಾ ಇದೆ ಅಂತಲೂ ಡಿಲೇ ಮಾಡೋ ಆಗಿಲ್ಲ. ಈಗ ನನ್ಗಾಗಿಲ್ಲ ಅಂದ್ರೆ ಬೇರೆಯವ್ರಿಗೆ ಆಗಬಾರ್ದು ಅಂತ ಇದೆಯಲ್ಲ, ಆಗ ಇನ್ನೊಬ್ರಿಗೆ ಇದ್ದೇ ಇರ್ಬೋದು. ನನಗಾಗೋ ಸಿಂಪ್ಟಮ್ಸ್ ಆಗಿ ಅವ್ರಿಗೆ ಇದ್ದೇ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೂ ತೋರಿಸ್ಕೊಳ್ಳೋಂಥ ಅವಶ್ಯಕತೆ ಇದೆ. ಎಲ್ಲರೂ ಜನ ಕಡಿಮೆ ಆದಂಗೆ ಬಂದು ತೋರಿಸ್ಕೊಳ್ಳಿ ಅಂತ. ಸರ್, ತಮ್ಮ ಹೆಸರೇನು ಸರ್? ಏಜ್ ಎಷ್ಟು ಸರ್ ತಮ್ಮ? ಸರ್, ನಮಗೆ 42 ವರ್ಷ. ಚಂದ್ರಶೇಖರ್ ಅಂತ ಸರ್. ಎಲ್ಲಿಯವರು ಸರ್ ತಾವು? ಸರ್, ನಾವು ಒಳನರಸೀಪುರ ತಾಲೂಕು, ಹಳ್ಳಿ ಮೈಸೂರು, ಹಾಸನ ಜಿಲ್ಲೆ. ಹಳ್ಳಿ ಮೈಸೂರು. ಹೌದು. ಹೇಗೆ ಸರ್, ಏನು ಆತಂಕಕ್ಕೆ ಬಂದಿದ್ದ ಹೆಂಗೆ ಸರ್? ಆತಂಕ ಏನಿಲ್ಲ, ನಮಗೆ ಆರೋಗ್ಯದ ಬಗ್ಗೆ ಕಾಳಜಿ. ನಾವು ನೋಡ್ತಾ ಇರ್ತೀವಿ, ಪ್ರತಿನಿತ್ಯ ಮೀಡಿಯಾಗಳು ನೋಡ್ತೀವಿ. ಆಯ್ತಾ ಇರೋ ಇದು ನೋಡಿ ನಾವು ಯಾಕೆ ಪ್ರವೇಶ ಕೇರ್ ತಗೋಬಾರ್ದು ಅಂತ ಬಂದು ತೋರಿಸ್ತಾ ಇದ್ದೀವಿ ಸರ್. ಈಗ ಏನಂತ ಅಂದ್ರೆ ಸರ್ ಡಾಕ್ಟರ್? ಈಗ ಮಾಡಿರೋಂಥ ರಿಪೋರ್ಟ್ಗಳಲ್ಲಿ ಎಲ್ಲ ನಾರ್ಮಲ್ ಬಂದಿದೆ ಸರ್, ಯಾವುದೂ ಇಲ್ಲ ಸರ್. ಹೌದು. ಏನು ಆತಂಕಕ್ಕೊಳಗಾಗಿ ಬರ್ತೀರಾ ಸರ್? ತಮ್ಮ ಹೆಸರೇನು ಸರ್? ಯಾವ ಊರವರು ತಾವು? ನಾವು ಹಳ್ಳಿ ಮೈಸೂರೇ, ಒಳನರಸೀಪುರ ತಾಲೂಕು. ಒಂದ್ಸಲ ಎಲ್ಲ ಮೀಡಿಯಾ ನೋಡಿ ಹಾಸನಲ್ಲಿ ಈ ತರ ಅಂದ್ರಲ್ಲ, ಒಂದ್ಸಲ ತೋರೋಣ ಅಂತ ಬಂದಿದೀವಿ. ಭಯ ಏನಿಲ್ಲ, ಒಂದ್ಸಲ ನಮ್ದು ಆರೋಗ್ಯ ಅಲ್ವಾ, ತೋರೋಣ ಅಂತ ಬಂದಿದೀವಿ. ಈಗ ಅರ್ಧ ರಿಪೋರ್ಟ್ ಆಗಿದೆ, ಇನ್ನು ಮುಂದಕ್ಕೆ ಆಗಿಲ್ಲ, ನೋಡೋಣ ಅಂದ್ಬಿಟ್ಟು ಒಂದ್ಸಲ ತೋರಕ್ ಬಂದಿದ್ವಿ. ಸರ್, ಎಲ್ಲಿ ಇರ್ತಾವ? ನಾವು ಚಂದ್ರಕುಮಾರ್ ಅಂತ, ಹಾಸನ ಜಿಲ್ಲೆ, ಹೊಣೇಶ್ವರ ತಾಲೂಕು, ಹಳ್ಳಿ ಮೈಸೂರಿನವರು. ಸೊ ಜನಗಳಿಗೆ ನಾನು ಹೇಳೋದು ಏನು ಅಂತಂದರೆ, ಪ್ಯಾನಿಕ್ ಆಗಬೇಡಿ ಅಂತ ಅಷ್ಟೇ. ಪ್ಯಾನಿಕ್ ಆಗಬೇಡಿ, ಕೂಲ್ ಆಗಿರಿ. ಸ್ಥಳೀಯವಾಗಿ ಅಲ್ಲೇ ಹೆಚ್ಚು ಹಾಸ್ಪಿಟಲ್ ಇದ್ರಲ್ಲಿ ಪ್ರಯೋಜನ ಪಡ್ಕೊಳ್ಳಿ. ತೀರಾ ಆಗಲಿಲ್ಲ ಅಂದರೆ ಜಯದೇವಿಗೆ ಬನ್ನಿ ಅಂತೇಳಿ ಒಂದ್ಸಲ ಬಾಡಿ ಚೆಕಪ್ ಮಾಡಿಸ್ಕೊಳ್ಳೋದು ಸೂಕ್ತ ಅಂತ ನಮಗನ್ನಿಸ್ತಾ ಇದೆ. ಹಾಗಾಗಿ ಕೆಲವು ಮೀಡಿಯಾಗಳು ತುಂಬಾ ಇದನ್ನು ಹೈಲೈಟ್ಸ್ ಮಾಡ್ತಾ ಇದ್ದಾರೆ ಅಂತ ಅನ್ಕೋತೀವಿ. ಬಟ್ ಅದು ಕಾರಣ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಕೆಲವು ಕಡೆ ತುಂಬ ಆಗ್ತಾ ಇದೆ, ಸಮಸ್ಯೆಗಳಾಗ್ತಾ ಇದೆ. ಆರೋಗ್ಯ ದೃಷ್ಟಿಯಿಂದ ಒಮ್ಮೆ ಜನರಲ್ ಚೆಕಪ್ ಮಾಡಿಸ್ಕೊಳ್ಳೋದು ಸೂಕ್ತ ಅನ್ನಿಸ್ತಾ ಇದೆ. ಜನ 700-800 ಜನ ಬರ್ತಿದ್ದಾರೆ ಸರ್ ಈ ಹಾಸ್ಪಿಟಲ್ಗೆ. ಹೌದು ಸರ್, ಹೌದು. ಹಾಸನಲ್ಲಿ ಅಂತ ಅಂದರೆ ಕೇಸ್ಗಳು ತುಂಬ ಜಾಸ್ತಿ ಆಗ್ತಾ ಇದೆ ಸರ್. ಆ ದೃಷ್ಟಿಯಿಂದ ತುಂಬ ಜನ ಬರ್ತಾ ಇದ್ದಾರೆ. ಹಾಗಾಗಿ ನಾವು ಹೇಳೋದೇನಪ್ಪ ಅಂದರೆ, ಜನಗಳಿಗೆ ಪ್ಯಾನಿಕ್ ಆಗೋದು ಬೇಡ ಅಂತೇಳಿ, ಹೆದರೋದು ಬೇಡ. ಈಗ ಸಾಕಷ್ಟು ಅದಕ್ಕೆಲ್ಲ ಚಿಕಿತ್ಸೆಗಳಿದೆ, ಹೆದರೋದು ಬೇಡ. ಬಂದು ಒಂದ್ಸಲ ಬಾಡಿ ಚೆಕಪ್ ಮಾಡಿಸ್ಕೊಳ್ಳಿ, ಬಟ್ ಕ್ರೌಡ್ ಮಾಡ್ಕೋಬೇಡಿ, ಕೂಲಾಗಿ ಬನ್ನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸರ್ ಅಷ್ಟೇ. ಜನಗಳಿಗೆ ಅವೇರ್ನೆಸ್ ಆಗಬೇಕು, ಇದ್ರ ಬಗ್ಗೆ ಖಂಡಿತವಾಗಿ ಆಗಬೇಕು ಸರ್, ಖಂಡಿತವಾಗಿಯೂ ಆಗಬೇಕು. ಜನಗಳು ಏನೇನಕ್ಕೂ ಖರ್ಚು ಮಾಡ್ತಾ ಇದ್ದಾರೆ, ಆರೋಗ್ಯ ದೃಷ್ಟಿಯಿಂದ ಪಡ್ಕೊಳ್ಳೋದು ತುಂಬ ಒಳ್ಳೇದು ಅಂತ ನನಗನ್ಸುತ್ತೆ ಸರ್. ಒಳ್ಳೇದು, ಮಾಡಿಸ್ಕೊಳ್ಳಿ ಸರ್, ಏನು ತೊಂದರೆ ಇಲ್ಲ, ಮಾಡಿಸ್ಕೊಳ್ಳಿ ಸರ್, ಒಳ್ಳೇದು, ತುಂಬ ತೊಂದರೆ ಇಲ್ಲ. ಇದು ಇಲ್ಲಿನ ಅಂದ್ರೆ ಹಾಸನಿಂದ ಬಂದಿರುವಂತಹ ರೋಗಿಗಳ ಮತ್ತು ಮತ್ತಷ್ಟು ಮಂದಿ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸುವಂತ ಕೆಲಸಕ್ಕೆ ಮುಂದಾಗ್ತೀನಿ. ಮೇಡಮ್, ಎಲ್ಲಿಯವರು ಮೇಡಮ್? ನೀವು ತೋರಿಸಿದ್ರಾ? KR ನಗರ ಸರ್. ಫಸ್ಟ್ ಟೈಮ್ ಬಂದಿದ್ದೀವಿ. ನಮ್ಗೆ ಇಲ್ಲಿ ಏನು ಫಸ್ಟ್ಗೆ ಅಂದ್ರೆ ಫುಲ್ ಪ್ಯಾಕೇಜ್ ಮಾಡ್ಸಕ್ಕಂತ ಬಂದಿದ್ವಿ. ಬಟ್ ಇಲ್ಲಿ ಯಾರು ಇನ್ಸ್ಟ್ರಕ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. 7 ಗಂಟೆಯಿಂದ ಕಾದಿದ್ದೀವಿ, ರಜಾ ಹಾಕೊಂಡು ಬಂದಿದ್ದೀವಿ ಡ್ಯೂಟಿಗೆ. ಇಲ್ಲಿ ನೋಡಿದ್ರೆ ಇವಾಗ ಪ್ಯಾಕೇಜ್ ಅದೆಲ್ಲ ಏನಿಲ್ಲ, ಕ್ಲೋಸ್ ಆಗ್ಬಿಟ್ಟಿದೆ. ನೀವು 7 ಗಂಟೆಗೆ ಬರ್ಬೇಕಿತ್ತು. ನಾವು 7 ಗಂಟೆಯಿಂದ ಕಾದಿದ್ದೀವಿ, 8 ಗಂಟೆಗೆ ಬರ್ಬೇಕಿತ್ತು ಅಂತ ಹೇಳ್ತಿದ್ದಾರೆ ಅವ್ರು. ಅಲ್ಲ, ಈಗ ಕ್ರೌಡ್ ನೋಡಿದ್ರಲ್ಲ, ಟೋಕನ್ ಎಲ್ಲ ಕೊಡ್ತಿದ್ದಾರೆ ಮೇಡಮ್, ಅರ್ಲಿ ಮಾರ್ನಿಂಗ್ ಬಂದು ತಗೊಬೇಕು ಅಂತೇಳಿ. ಇನ್ಫಾರ್ಮ್ ಅದು ನಮಗೇನು ವಿಷಯನೇ ಗೊತ್ತಿಲ್ಲ. ಆದ್ರೂ ನಾವು ಬಂದಿದೀವಿ, ಅರ್ಲಿ ಮಾರ್ನಿಂಗ್ಗೆ ಬರಬೇಕು, ತುಂಬಾ ರಶ್ ಇರುತ್ತೆ ಅಂತ ಕೇಳ್ಪಟ್ವಿ. ಹಂಗಾಗಿ 7 o'clock ಬಂದಿದೀವಿ. ಚಿಕಿತ್ಸೆ ತಗೊಳ್ತಿದ್ದೀರಾ? ಹೇಗೆ ತಗೊಳ್ತೀರಾ? ಇಲ್ಲ, ಅದು ಸಿಗ್ತಾನೆ ಇಲ್ಲ ನಮ್ಗೆ. ಇವಾಗ ಏನ್ ನಮ್ಗೆ ಪ್ಯಾಕೇಜ್ ಬೇಕಿತ್ತು ಅದಿಲ್ಲ, ಆಲ್ರೆಡಿ ಸೋಲ್ಡ್ ಔಟ್ ಅಂತ ಹೇಳ್ತಿದ್ದಾರೆ. ಐ ಮೀನ್ ಲೈಕ್ 100 ಮೆಂಬರ್ಸ್ಗೆ ಮಾತ್ರ ಅಂತ. ನಾವು ಬಂದು ನಿಂತು ಸುಮ್ಮನೆ ವೇಸ್ಟ್ ಆಯ್ತು. ಅಟ್ಲೀಸ್ಟ್ ಇದ್ರ ಬಗ್ಗೆ ನಮ್ಗೆ ಏನು ಇನ್ಸ್ಟ್ರಕ್ಷನ್ಸ್ ಇಲ್ಲ. ಹೊರಗಡೆ ಸುಮ್ಮನೆ ಕ್ಯೂನಲ್ಲಿ ನಿಲ್ಸಿದ್ದಾರೆ. ಏನು ಇದು ಸ್ಪೆಷಲ್ OPD ಅವರು ಒಳಗಡೆ ಹೋಗಿ ಅಂತ ಅಟ್ಲೀಸ್ಟ್ ಹೇಳಿದ್ರೆ ನಾವು ಒಳಗಡೆ ಬರ್ಬೋದಿತ್ತು. ನಾವು ಮಗುನ ಕರ್ಕೊಂಡು ಅಲ್ಲಿಂದ ರಜೆ ಮಾಡಿ ಬಂದು ಇವಾಗೆಲ್ಲ ಬರ್ತಿರೋದು ಹಾರ್ಟ್ ಪ್ರಾಬ್ಲಮ್ಸ್ ಎಲ್ಲ ಅದೇನೋ ನಾವು ತಗೊಂಡ್ರು ವ್ಯಾಕ್ಸಿನೇಷನ್ ಇಂದ ಅಂತ ಹೇಳ್ತಿದ್ದಾರೆ. ಬಟ್ ವ್ಯಾಕ್ಸಿನೇಷನ್ ಗೌರ್ಮೆಂಟೇ ಮಾಡಿದ್ದು. ಈ ಗೌರ್ಮೆಂಟ್ ಮುಂದೆ ನಿಂತಿದೀವಿ, ಅದೇನ್ ಮಾಡ್ಬೇಕು ನೋಡ್ಬೇಕು. ಅವರು ಭಯ ಆಗ್ತಿದ್ಯಾ ಮೇಡಮ್? ಈಗ ಭಯ ಅಂತ ಏನಿಲ್ಲ ಸರ್. ಚಿಕ್ಕ ಮಕ್ಕಳಿಂದ ಸಣ್ಣ ಏಜ್ ಅವ್ರಿಗೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಅಲ್ವಾ. ಅದು ಎಲ್ಲರಿಗೂ ಭಯ ಇದ್ದೇ ಇರುತ್ತೆ. ಸಣ್ಣ ಪುಟ್ಟ ಏನೋ ಒಂಚೂರು ಹೆಚ್ಚು ಕಡಿಮೆ ಆದಾಗ್ಲೂ ಇರ್ಬೋದೇನೋ, ಏನೋ ಹಂಗಾಗ್ತಿದೆಯೇನೋ ಅನ್ನೋ ಭಯ ಎಲ್ಲರಿಗೂ ಇರುತ್ತೆ. ದಯಮಾಡಿ ಅದು ನಾನು ಸರ್ಕಾರಕ್ಕೆ ಕೇಳ್ಕೊಳ್ಳೋದು ಒಂದೇ, ಇವಾಗ ಏನು ವ್ಯಾಕ್ಸಿನೇಷನ್ ಮಾಡಿದಿರಿ ಅದರಿಂದ ಏನಾದರೂ ಪ್ರಾಬ್ಲಮ್ ಆಗ್ತಿದೆ ಅಂತ ಆದರೆ ಎಲ್ಲ ಮುಚ್ಚಿಡ್ತಿದ್ದಾರೆ. ಇವಾಗ ಫಸ್ಟ್ ಆಫ್ ಆಲ್ ಇವಾಗ ಏನ್ ನಡೀತಾ ಇದೆ ಅದನ್ನೆಲ್ಲ ಮುಚ್ಚಿಡ್ತಾನೆ ಇದ್ದಾರೆ. ವ್ಯಾಕ್ಸಿನೇಷನ್ ಇಂದ ಆಗಿದ್ದು ಅನ್ನೋದನ್ನೇ ಮುಚ್ಚಿಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಕೆಲವರು ಹೇಳ್ತಾರೆ ಮೇಡಮ್, ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಿ ನಮ್ಗೆ ಆಸ್ಪತ್ರೆ ಸೌಲಭ್ಯ ಕೊಟ್ರೆ ಸಾಕು, ನಮ್ಗೆ ಆಸ್ಪತ್ರೆ ಕಟ್ಟಿ ಅಂತಿದ್ದಾರೆ.
ಮಾಡಬೇಕು ಎಲ್ಲ ಫೆಸಿಲಿಟೀಸು. ಆಮೇಲೆ ನೋಡಿ ಅಲ್ಲಿ ಕ್ಯೂನಲ್ಲಿ ನಿಂತಿರೋರು ಪಾಪ ಎಷ್ಟು ವಯಸ್ಸಾದವ್ರು ನಿಂತಿದ್ದಾರೆ, ಹುಷಾರಿಲ್ದಿರೋರು ನಿಂತಿದ್ದಾರೆ, ಕೇರ್ ಟೇಕರ್ಸ್ ಯಾರಿಲ್ಲ, ಸುಮ್ಮನೆ ಬಂದು ನಿಂತಿರೋರು ಇದ್ದಾರೆ. ಅವ್ರಿಗೆಲ್ಲ ಏನು ಮಾಡಬೇಕು? ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ರೀತಿ ಆಸ್ಪತ್ರೆಗಳ ನಿರ್ಮಾಣ ಆದ್ರೆ ಹೌದು ಹೌದು ಆಗಬೇಕು. ಈ ಗೌರ್ಮೆಂಟ್ ಅಂತಲೇ ಯಾಕೆ ಬಂದು ನಿಂತಿದ್ದೀವಿ ನಾವೆಲ್ಲ? ಈ ಬೇರೆ ಕಡೆ ಹೋಗೋಕ್ಕೆ ನಮಗೆಲ್ಲ ಕಮರ್ಷಿಯಲ್ ಆಗ್ಬಿಟ್ಟಿದೆ ಸರ್ ಟ್ರೀಟ್ಮೆಂಟ್ಸ್ ಎಲ್ಲ. ಇವಾಗ ಏನೂ ಇಲ್ಲದಾಗ ಏನೋ ಇದೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಿದ್ದಾರೆ, ಸುಮ್ಮನೆ ICUಗೆ ಹಾಕೋದು, ಇನ್ನೊಂದೇನೋ ಮಾಡೋದು, ಇದೆಲ್ಲ ತುಂಬ ಜಾಸ್ತಿ ಆಗ್ಬಿಟ್ಟಿದೆ ನಾವು ಕೇಳೋ ಮಟ್ಟಿಗೆ. ಸುಮ್ಮನೆ ಏನೂ ಇಲ್ಲದೆ ಏನೋ ರಿಪೋರ್ಟ್ ಕೊಟ್ಟು ಹಿಂಗಾಗಿದೆ ಹಂಗಾಗಿದೆ ಅಂತ ಹೇಳ್ಬಿಟ್ಟು ಇವಾಗ ಇದನ್ನು ಕಮರ್ಷಿಯಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ಜಯದೇವ ಅಂತ ನಂಬ್ಕೊಂಡು ಬರ್ತಾ ಇದ್ದೀವಿ, ಗೊತ್ತಿಲ್ಲ ಅದೇನಾಗತ್ತೆ ಅಂತ ಹೇಳಿ. ಇಷ್ಟು ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲಿಕ್ಕೆ ಬಂದಿರುವಂತಹ ರೋಗಿಗಳ ಮಾತುಗಳು. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು.